ಚಪ್ಪಾಳೆ ತರ್ರಿ ಪಾಪ. ಬರ್ರಿ. 84 ಲಕ್ಷ ಭಾಳ ಚಂದ ಆಗ್ತೀನಿ ನೀವು. ನನಗೆ ಖುಷಿ ಆಯ್ತು. ಯಾಕಂದ್ರೆ ಮಹಾರಾಷ್ಟ್ರ ಈ ಕಡೆ ನಾವು ಫಸ್ಟ್ ಟೈಮು. ನಮ್ಮ ಹೆಂಡತಿದು ಈ ಕಡೆ ಬಾರ್ಡರ್ ಲೈನ್ ಅದ. ಫಸ್ಟ್ ಟೈಮ್ ಮದುವೆ ನಾನು ಅಲ್ಲ ಸಾರಿ ಇಲ್ಲ ಹೇಗಿದೆ ಇದು ಹೇಳ್ಬಿಟ್ರು ನನ್ನ ಖುಷಿ ಆಯ್ತು. ಮದುವೆ ಆಯಿತು. ಮದುವೆ ಆಗಿ ಟ್ರೈನಲ್ಲಿ ಹೊಂಟಿದ್ದೆ. ನನಗೂ ಮರಾಠಿ ಬರೋದಿಲ್ಲ. ನಾನು ಹೇಳ್ತೀನಿ ನಾನು ಮಗಳ ಕೂತ್ಕೊಂಡಿದ್ವಿ. ಟ್ರೈನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಒಂದು ಸ್ಟೇಷನ್ ಬಂತು. ಸ್ಟಾಪ್ ಆಯಿತು. ನಾನು ಹೇಳ್ತಿ ಕೈ ಮುಟ್ಟಿದೆ. ಅಕ್ಕಿ ಸೋಡಾ ಹೋದ. ನಾನು ಖುಷಿ ಇದ್ದೆ. ಓಡಿ ಒಂದು ಸೋಡಾ ತಂದುಕೊಟ್ಟೆ. ಅರ್ಧ ಲೀಟ್ರ್ ತಂದುಕೊಟ್ಟೆ. ಕುಡಿದ ತಕ್ಷಣ ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಕೈ ಮುಟ್ಟಿದೆ. ಸೋಡಾ ಎಷ್ಟು ಸೋಡಾ ಕೊಡ್ತಾರೆ ಇರುತ್ತದೆ ಅಂತ ಮತ್ತೊಂದು ಅರ್ಧ ಲೀಟ್ರ್ ತಂದುಕೊಟ್ಟೆ. ಮತ್ತೊಂದು 10 ನಿಮಿಷ ಇನ್ನೊಂದು ಸ್ಟೇಷನ್ ಬಂತು. ಮತ್ತೆ ಕೈ ಮುಟ್ಟಿದೆ. ಸೋಡಾ ಒಂದಕ್ಕೆ ನನಗೆ ತಲೆ ಕಟ್ಟಿಬಿಡ್ತೆ. ನಿಮ್ಮ ಸೋಡಾ ಕಂಪನಿ ಹುಟ್ಟೆ ಏನಂದ್ರೆ ಎಷ್ಟು ಹೇಳ್ತಾರೆ ಸೋಡಾ 2 ಲೀಟ್ರ್ ಆಯ್ತು. ಈಗೆಲ್ಲ ಎಷ್ಟು ಲೀಟ್ರ್ ಆಗಿತ್ತಂದೆ. ಮ್ಯಾಕ್ ಮುಂದೆ ಯಜಮಾನ್ ಹೇಳಿದೆ ಹೌದು ಸೋಡ ಮಗನ ಸೋಡಾ ತರಬೇಡಲೇ ಬಿಡು ಅಂದಂಗಂತ ಕೈ. ನಾನು ಹಣ ಬರ್ತು ತಪ್ಪು ತಿಳ್ಕೊಂಡು 2 ಲೀಟ್ರ್ ಸೋಡಾ ಬಂದ್ಬಿಟ್ಟು ಭಾಳ ಚಂದ ನಗ್ತೀರಿ. ಖುಷಿಯಾಗ್ತದೆ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. 84 ಲಕ್ಷ ಜೀವರಾಶಿಯಲ್ಲಿ ಭಗವಂತ ನಗುವಂತಕ್ಕಂಥ ಶಕ್ತಿ ಕೊಟ್ಟಿದ್ದು ಮನುಷ್ಯ ಪ್ರಾಣಿಗೆ ಮಾತ್ರ. ಯಾರ್ಯಾರು ನಕ್ಕಿರೋ ನೀವೆಲ್ಲ ಮನುಷ್ಯ ಅಲ್ಲ. ಮುಂದೆ ಯಾರು ನಕ್ಕಿಲ್ಲ ನೀವೆಲ್ಲ ದೇವ್ರ ಸಮಾನ. ಯಾಕಂದ್ರೆ ಅಭಿಮಾನಿ ದೇವರುಗಳು ನಿಮಗಂದ್ರೆ ನಾವೆಲ್ಲಿ ಪಾಪ ಹೋಗ್ತೀವಿ. ಏನು ಹಿರಿಯರು ಹೇಳ್ತಾರ, ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದಿಲ್ಲ. ಯಾರಾದ್ರೂ ಹಿರಿಯರು ಒಂದು ಮಾತು ನಮಗೆ ಹೇಳಿದ್ರೆ ನಾವು ಎಷ್ಟು ದಿವಸ ನೆನಪಿಡ್ಲಿಕ್ಕೆ ಸಾಧ್ಯ. ಜನಪದಗಾರರು ಹೇಳಿದ್ರು. ಜನಪದ ಹಾಡುಗಾರರು ಜನಪದ ಹಾಡಿನ ಮುಖಾಂತರ ಸಮಾಜವನ್ನು ತಿದ್ದಿದ್ರು. ಹೆಂಗಿತ್ತು ಹಾಡು? ಜನಪದ ಹಾಡುಗಳು ಬಹಳ ಚೆಂದಿತ್ತು. ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡಿ ನೀವು ಹೇಳಬೇಕು. ಮುಂಜಾನೆ ಎದ್ದು ಮಹಾದೇವನೆಂದು ಭಯಭಕ್ತಿಯಿಂದ ನಡೆದ ಆ ಕಾಲ. ಬೆಡ್ರೂಮಿನಲ್ಲಿ ಕುಳಿತು 3 ಲೋಟ ಕಾಫಿ ಕುಡಿದು ಮತ್ತೆ ಮರಳಿ ಗೊರಿಕೆ ಹೊಡೆಯೋ ಈ ಕಾಲ. ಆ ಕಾಲ ಚಂದವು ಈ ಕಾಲ ಚಂದವು ಯೋಚನೆಯ ಮಾಡಿ ನೀವು ಹೇಳಬೇಕು. ತಾಯಿ ಬಗ್ಗೆ ಹಾಡ್ಬೋದು. ಎಷ್ಟು ಚಂದಿದ್ದು ತಾಯಿ ಬಗ್ಗೆ. ಹೆಂಗಿತ್ತು? ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ. ಹೆತ್ತ ತಾಯಿಯನ್ನು ಕಳ್ಕೊಂಡ ಮೇಲೆ ಮತ್ತೆ ಸಿಗುತ್ತಲೇನೋ. ತಾಯಿ ಮರಳಿ ಬರ್ತಲೇನೋ. ತಾಯಿ ಬಗ್ಗೆ ಹಾಡು ಮಾಡಿದ್ರು. ಜನಪದ ಹಾಡಿನ ಬಗ್ಗೆ ಮಾಡಿದ್ರು. ವಿದ್ಯಾರ್ಥಿಗಳ ಬಗ್ಗೆ ಮಾಡಿದ್ರು. ಹೆಂಗ? ವಿದ್ಯಾ ಕಲಿಸೋ ಗುರುಗಳು ನೋಡಿಕೊಂಡು ಹೋಗುತ್ತಿದ್ದರಿ ಆವತ್ತ. ಕಲಿಸೋ ಗುರುಗಳು ಕ್ಲಾಸಿಗೆ ಬಂದರೆ ಹೊರಗಡೆ ಬರ್ತಾರೆ ಇವತ್ತ. ಆವತ್ತ ಇವತ್ತ ಚಲೋದ ಅಂಕಿರಿ ಯಾವತ್ತ. ಬೇಷ್ ಅಂಕಿರಿ ಯಾವತ್ತ. ವರದಕ್ಷಿಣೆಯನ್ನ ಕೊಡಬೇಡಂದ್ರ ಗಂಡಸು ಅಂತಿದ್ದರಿ ಆವತ್ತ. ವರದಕ್ಷಿಣೆಯನ್ನ ಕೊಡಬೇಡಂದ್ರ ಅನುಮಾನ ಪಡ್ತಾರೆ ಇವತ್ತ. ವರದಕ್ಷಿಣೆ ಕೊಡಬೇಡ ಅಂದ್ರೆ ಮಗನ ಏನೈತೆ ಏನಿಲ್ರಿ ಮೊದಲು ಚೆಕ್ ಮಾಡಿಸಿದಂತ. ಎಷ್ಟೊಂದಿದು ಹಾಡು. ಈಗ ಜನಪದಕ್ಕೆ ಬಂದವ. ಅಪ್ಪ ಭಾರಿ ಜನಪದ. ಈಗ ನೋಡ್ಬೇಕು. 10 ಬಾರ ಎಚ್ಚರಿಕೆ ಏರುವಾಗ ಎಚ್ಚರಿಕೆ ಯಾಕೋ ಗಂಡನ ಸ್ನೇಹಿತನಾಗಿರ್ಬೇಕು, ಗಂಡನ ಮನೆಯಾಗಿರ್ಬೇಕು. ಬೆಕ್ಕು ಬಂತು ಹುಷಾರನ ಗಂಡನ ಹೆಸರು ಬಸ್ ಹಾಕೋದು. ಇನ್ನೊಂದು ರಿಕಾರ್ಡ್ ಬಂತು. ಇನ್ನೊಂದು ರಿಕಾರ್ಡು ಅದು ಏನಂತ ಗೊತ್ತಾಗುತ್ತೆ. ಈ ಕಬ್ಬಿನ ಟ್ಯಾಕ್ಟರ್ ಹಾಕೊಂಡು ಹೋಗ್ತಿದ್ದಲ್ಲ. ಹತ್ತಿ ಹುಡುಗಿಯಲ್ಲಿ ಒಟ್ಟಿ ಜಂಪಂಗೈತಿ ನೈಟಿ ನೋಡಿ ಕುಡಿದಂತಾತು ನನಗೊಂಗೈತಿ. ನಮ್ಮ ಊರಾಗಂದ್ರ ನಾ ಬಾರಿ ಬ್ಯೂಟಿ. ಬಾಬು ಏನು ಜೋಡಿಸ್ತಾರೆ ರಿಕಾರ್ಡು. ಭಾರಿ ಜೋಡಿಸ್ತಾರೆ. ಇನ್ನೊಂದು ಬಂದು ರಿಕಾರ್ಡು. ಮಾತು ಹೊಡೆದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ. ಅದು ಇಲ್ಲಿನ ಐತಲ್ಲ.
ಮಂದಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರ ಮಗರು ಅದರಾಗೊಂದು ಏಟ್ ಬಾರಿ ಅವ್ರು 4 ವರ್ಷ ನೋಡ್ರಿ ಅದು ಬೇರೆ ಐತಿ ಅಂತ ಅವ್ನು ಏನು ಗೊತ್ತಿದ್ರು ಬೇರೆ ಇದೆ. ಸಿನಿಮಾ ಹಾಡು ಹೆಂಗಿತ್ತು? ಹೊಸ ಮನೆಯೋ ಇಂದು ನಮಗೆ ನಾವು ನಿಂತ ತಾಣವು ತೂಗಾಡುವ ಸಿರಲೆ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಕರನಾದವು. ಎಷ್ಟು ಚೆಂದ ಹಾಡುದು. ಹಿಂದೇನು ಹಾಡು ಮಾಡಿದ್ರು, ಹಿಂದೇನು ಹಾಡು ಎಷ್ಟು ಹರ್ ಏಕ ಮುಸ್ಕುರಾಹಟ್ ಮುಸ್ಕಾನ್ ನಹೀ ಹೋತಿ नफरत हो या मोहब्बत आसान नहीं होती आंसू खुशी के गम के होते हैं एक जैसे इन आंसुओं की कोई पहचान नहीं होती. ಅತ್ತಾಗನು ಕಣ್ಣೀರು ಒಂದೇ ಟೈಪ್ ಇರ್ತದೆ, ನಕ್ಕಾಗ ಕಣ್ಣೀರು ಒಂದೇ ಟೈಪ್ ಇರ್ತದೆ. ಯಾವಾಗ ನಕ್ಕಿನ ಅಂತ ಗೊತ್ತಾಗೋದಿಲ್ಲ. ನನಗೆ ಹಿಂಗಾಯ್ತ್ರಿ, ಮಂದ ಒಂದು ಕಾರ್ಯಕ್ರಮ ಕೊಡುತ್ತೆ, ಮುಂದೆ ಕೂತು ಎಡಮಗಳು ಒಂದು ರೇಖೆ ಹಾಕಿಬಿಟ್ಟೆ, ಕಣ್ಣಾಗ ನೀರು ತಂದುಬಿಟ್ಟು ನನಗರಿಸ್ತು. ಅಜ್ಜಿ ಯಾಕೆ ಕಣ್ಣಾಗ ನೀರು ತಂದಿರಿ? ಹೋಗಲು ಬಿಡುತ್ತಮ್ಮ ಅಂದ್ರು. ಹೋಗಲು ಕೂಡ ನಿಂಗೆಲ್ಲ ಕೇಳಬೇಕಂತ ಆಸೆ ಇರ್ತದೆ. ಎದಕ್ಕಂತ ಹೇಳಂದು ನಾನು ಮೈಕ್ ಪಟ್ಟೆ. ಅಜ್ಜಿ ಹೇಳಿದ್ದು, ಯಪ್ಪ ನಮ್ಮ ಮನೆಯಾಗ ಒಂದು ಎಮ್ಮೆ ಇತ್ತು, ಅದನ್ನು ನೋಡಿದ ನನ್ನ ನೆನಪಾಗತ್ತಂದೆ. ಎದಕ್ಕಂದೆ? ಅದು ನಿನ್ನಂಗ ಅನ್ನಕಾಸು ಒದರಿ ಸತ್ತೋಯ್ತು ಅಂತ. ಒಟ್ಟು ನಮ್ಮ ಮರ್ಯಾದೆ ನಿಮ್ಮ ಲಘು ಜಾಸ್ತಿ ಹಾಡು ಸಿನಿಮಾದಾಗ ಅವ್ರತಾಯಿ ಹಾಡು ಮಾಡ್ತಾರೆ ನೋಡಿ ಹೆಂಗಿದ್ದು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲಿ. ಆ ಈ ಇವು ತಾಯಿಗೆ ಯಾರು ಏನು ಮಿಸ್ಗಾಡ್ಲಿಲ್ಲ. ಇವೇ ತಾಯಿಗೆ ರವಿಚಂದ್ರನ್ ಸ್ವಲ್ಪ ಹೇಳಿದ್ರು, ಸಿನಿಮಾ 100 ದಿವಸ ಹೆಂಗ ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ನೋಡ್ರಿ, ಹಾಸ್ಯಕ್ಕೋಸ್ಕರ ಹೀಗಾರ. ಅದಕ್ಕೆ ಒಂದು ಮಾತು ಹೇಳಿದೆ, ಹೇಳಿಕೊಟ್ಟ ಮಾತು ಕಟ್ಟುಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಅಂತ. ಈಗ ನಾವು ಕಾರ್ಯಕ್ರಮಕ್ಕೆ ಹೋದರೆಲ್ಲ ಮನೆಗೆ ಫೋನ್ ಮಾಡ್ತಿರ್ತೀವಿ. ಮೊನ್ನೆ ಧಾರವಾಡಕ್ಕೆ ಹೋಗಿದ್ವಿ. ಧಾರವಾಡಕ್ಕೆ ಬಂದೀನಿ, ಪೇಡ ತೊಗೊಂಬರ್ರಿ. ನಾನು ಪೇಡ ತೊಗೊಂಬರ್ರಿ. ಬೆಳಗಾವಿಗೆ ಹೋಗಿದ್ದೆ, ಕುಂದ ತೊಗೊಂಬರ್ರಿ. ಬ್ಯಾಡಿಗೆ ಹೋಗಿದ್ದೆ, ಮೆಣಸಿನ್ಕಾಯಿ ತೊಗೊಂಬರ್ರಿ ಅಂತ. ಮೊನ್ನೆ ಮುಳೋಳಕ್ಕೆ ಹೋಗಿದ್ದೆ. ಮುಳೋಳದಲ್ಲಿ ನಾಯಿ ಭಾಳ ಫೇಮಸ್. ನಾ ಸುಮ್ಮನೆ ನಮ್ಮ ಮಗ ಫೋನ್ ಮಾಡಿ ಮನೆಗೆ, ಮುಳೋಳದಲ್ಲಿ ನಾಯಿ ಭಾಳ ಫೇಮಸ್ ಅದ, ಮತ್ತೆ ತರಲಿಲ್ಲ ನಾಯಿ ನಂದೆ. ನಾನು ಹೇಳ್ತೀನಿ, ನನಗೆ ಎರಡೇ ನಾಯಿ ಸಾಕಾಗಲ್ಲ. ಒಂದು ಎರಡೇ ನಾಯಿ ಎಲ್ಲದು ನಮ್ಮ ಮನೆ ನಾಯಿನೆಲ್ಲ ಅಂದೆ. ನೀವು ಹೇಳಿದ್ರೆ ಮತ್ತೆ ಇಟ್ಬೇಕು. ಅಯ್ಯೋ ನಾಯಿ ಅಂತಲ್ಲ ಅಂತ ನಾನು 2 ತಿಂಗಳು ಮಾತಾಡ್ಬಿಟ್ಟೆ. 2 ತಿಂಗಳು ನಾವು ಮಾತು ಬಿಟ್ಟಿದ್ದೆ ಬಾ ಅಂತ ಹಾಕಿ 2 ತಿಂಗಳು ಮಾತು ಬಿಟ್ಟು 4 ತಿಂಗಳಾತ್ರಿ. 4 ತಿಂಗಳಾಯ್ತು ಮಾತೇ ಇಲ್ಲ. ಮಾತಲ್ಲ ಹೋಗಿ ನಮ್ಮ ಗುರುಗಳು ಪ್ರಾಣೇಶ್ವರ ಕೇಳಿದ, ಗುರುಗಳೇ ನನಗೂ ನಾನು ಹೆಂಡತಿಗೆ ಮಾತಾ ಇಲ್ರಿ, 4 ತಿಂಗಳಾಯ್ತು. ಅವ್ರು ಅಂದರು, ಹೋಗು ಇವತ್ತು ಮನೆಗೆ ಹೋಗಿ ಊಟಕ್ಕೆ ಕುಂತಿದ್ರೆ ವರ್ಣನೆ ಮಾಡು ಹೋಗು, ಜೈತು ಹೋಗು, ವರ್ಣನೆ ಮಾಡು, ಖುಷಿ ಆಗಿಬಿಡ್ತಾವ. ಅವಾಗ ನೀನು ಮಾತಾಡಿಸ್ತಾವ. ಆಯ್ತು. ನಾವು ಒಳಗಡೆ ಹೋಗಿದ್ದೆ. ಹೋಳಿಗೆ ಮಾಡ್ಕೊಂತ ನಿಂತಿದ್ಲು. ಸುಮ್ಮನೆ ಹೊಗಳ್ಬೇಕಂತೇಳಿ ಕೀಳಾಗಿ ಹೋಗಿ ಅವಕ್ಕಂದೆ ಕಪಾಲ ಹೊಡ್ಬಿಟ್ಟು. ಎದಕ್ಕದು? ನಾ ಅಡಿಗೆ ಮಾಡಕಂತ ಅವ್ರು ಕಾಲ್ ಮಾಡೋ ಕೆಲಸ ಏನಿಲ್ಲ. ನಮ್ಮ ಮನೆ ಸುಮ್ಮನೆ ಕೆಲಸಕ್ಕೆ ಏನ್ ಮಾಡ್ಬೇಕ್ರಿ? ನಾನು 50 ಸಲ ಹೇಳಿದ್ರೆ ನಂಗೆ ಹಂಗ ಮಾಡ್ತಾನೆ ಅಂದ್ಬಿಟ್ಟು ಮತ್ತೆ 2 ತಿಂಗಳ ಮುಂದಕ್ಕೆ ಹೋಯ್ತು. 6 ತಿಂಗಳು ಮಾತಿಲ್ಲ. ಗುರುಗಳ ಹತ್ರ ಬಂದೆ, ಏನ್ರಿ ಗುರುಗಳಂತ, ನೀನು ಸುಮ್ಮನೆ ಹೋಗಲೇ ಅವು ಕನ್ಬೇಡ ಚೂ ಕನ್ಬೇಡ, ಸುಮ್ಮನೆ ಹೋಗಿ ಊಟಕ್ಕೆ ಕೂದ್ರು. ಅಡಿಗೆ ಬಡಿಸಿದ ತಕ್ಷಣ ಹೊಗಳಕ್ಕೆ ಶುರು ಮಾಡಿ ಖುಷಿ ಆಗ್ತಾಳ, ಮಾತಾಡಿಸ್ತಾಳ. ಆಯ್ತು.
ನಮ್ಮ ತಲೆ ಹಾಗೆ ಕೂತು ಬಿಡುತ್ತೆ. ಅವು ಕನಗಲೇನಲ್ಲ, ಸೀದಾ ಹೋಗ್ಬೇಕು, ಊಟಕ್ಕೆ ಕುಂದಿರ್ಬೇಕು. ಅಮಾವಾಸ್ಯೆ ದಿವಸ ಹೋಳಿಗೆ ಮಾಡಿತ್ತು, ಹೋಳಿಗೆ ಹಾಕ ಹೋಳಿಗೆ ಏನು ಮಾಡಬೇಕು, ವರ್ಣನೆ ಮಾಡ್ಬೇಕು. ಹಾಕಿ ಹೋಗಿ ಕುಂತೆ. ಕುಂತ ತಕ್ಷಣ ಬಂದು ಒಂದು ಹೋಳಿಗೆ ಹಾಕಿದ್ರು. ನನ್ನ ತಲೆಗೆ ಏನಿತ್ತು, ವರ್ಣನೆ ಮಾಡಬೇಕು. ಹೋಳಿಗೆ ನೋಡಿದ ತಕ್ಷಣ ವಾ ಏನು ಹೋಳಿಗೆ ತಿನ್ನಬಾರ್ದು, ಬರೀ ನೋಡಿದಂತ ಕುಂದು ಹೊಟ್ಟು ತುಂಬಿದೆ. ಜೀವನದಾಗ ಇಂಥ ಹೋಳಿಗೆ ತಿಂದಿದ್ದಲ್ಲ, ನೋಡಿದ್ದಲ್ಲ. ಇದ ಪ್ರಶ್ನೆ, ಇಂಥ ಹೋಳಿಗೆ ತಿನ್ನಬೇಕಾದ್ರೆ ನಾನು ಎಂಥ ಪುಣ್ಯವಂತ, ನಾನು ಎಷ್ಟು ಅದೃಷ್ಟವಂತ, ನನ್ನ ಜೀವನ ಪಾವನ, ಇವತ್ತು ನಾನು ಧನ್ಯನಾಗ್ಬಿಟ್ಟೆ ಅಂದೆ. ಅಡುಗೆ ಮನೆಗೆ ಒಂದು ದೊಡ್ಡ ತಮಿಗೆ ಒಂದು ತೆಗೆದುತ್ತೆ. ಲಾಭ ನಾನು ಇನ್ನೂ ಕರೆಕ್ಟ್ ಎದಕ್ಕೆ ಅಂದೆ. ಆಯ್ತು ಬಂದೆ. 12 ವರ್ಷದಿಂದ ಅಡುಗೆ ಮಾಡಿ ಹಾಕ್ತಿರಲಿಲ್ಲ, ಒಂದ್ ದಿವಸ ವರ್ಣನೆ ಮಾಡಿಲ್ಲ. ಇವತ್ತು ಬರಗ ಮನೆಗೆ ಒಂದು ಹೋಳಿಗೆ ಕೊಟ್ಟಾಳ. ಮನುಷ್ಯನ ಟೈಮ್ ಚಲೋ ಇತ್ತಂದ್ರೆ ಕರಿನಾ ಕಪ್ಪಲ್ ಬೆನ್ನ ಅಂತಾಳ್ರಿ. ಟೈಮ್ ಸುಮಾರು ಇತ್ತಂದ್ರೆ ಕರಿ ನಾಯಿ ಸತಿ ಗೊತ್ತಾಗ್ತದೆ. ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇತ್ತು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ತುದಿಮೆಯ ಮಹಾಜನತೆಗೆ ನಾವು ಚಿರಋಣಿ ಆಗಿದ್ದೇವೆ. ನಮ್ಮನ್ನ ಶಾಸಕರ ಮನೆಯಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದರು. ನೀವು ತೋರಿರ್ತಕ್ಕಂಥ ಕಲಾವಿದರಿಗೆ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ, ಮಮತೆ, ಮಮಕಾರ, ಪ್ರೋತ್ಸಾಹ, ಆಶೀರ್ವಾದಕ್ಕೆ ನಾವೆಂದೂ ಚಿರಋಣಿ ಅಂತ ಹೇಳ್ತಾ ತಾನ ದಾನ